ಸ್ಟೇಡಿಯಂಗೆ ಹೋಗಿ ಮ್ಯಾಚ್ ನೋಡಿದಕ್ಕೂ ಸಾರ್ಥಕ, ವಾಯ್ಸ್ ಬಿದ್ದೋಗಿದ್ದಕ್ಕೂ ಸಾರ್ಥಕ. ನಮಸ್ಕಾರ ಎಲ್ರಿಗೆ, ಜನಾರ್ದನ್ ಸರ್ ಮಾತಾಡ್ತಿರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. RCB ಇದು ಮ್ಯಾಚ್ ಅಂದ್ರೆ ಪೈಸಾ ವಸೂಲು ಮ್ಯಾಚ್. ಓವರ್ ಎಕ್ಸೈಟ್ಮೆಂಟ್ ಯಾಕೆ ಅಂತಂದ್ರೆ ನಾವು ಸ್ಟೇಡಿಯಂಗೆ ಹೋಗಿ ನೋಡಿರೋದ್ರಿಂದ ಅದು ಆ ಜೋಶ್ ಇನ್ನೂ ಸಹ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರ್ತದೆ. ಆಬ್ವಿಯಸ್ಲಿ ಟಿವಿಯಲ್ಲಿ ನೋಡೋರಿಗೆ ಸಹ ನಿಮಗೆ ಸಹ ವಾ ಓ ಹೋ ಅಂತೆಲ್ಲ ಅನಿಸ್ತದೆ. ಬಟ್ ಸ್ಟೇಡಿಯಂಗೆ ಹೋಗಿ ನೋಡಿದಾಗ ನಾ ಫಸ್ಟ್ ಟೈಮ್ ಬೇರೆ ಹೋಗ್ತಾ ಇರೋದಲ್ಲ, ಓಹೋ ಎಂತ ಮಾರ್ರೆ, ಆಹಾ ಲಿಟ್ರಲಿ ಟೊಮೆಟೊ ಸಾರು, ಉಡುಪಿ ಟೊಮೆಟೊ ಸಾರು ತಿಂದಾಗಾಯ್ತು, ಆಹಾ ಅಂತ ಅನಿಸಿತ್ತು. ಅಷ್ಟು ಖುಷಿ ಆಯಿತು. ಮ್ಯಾಚ್ ಅಂದರೆ ಹೀಗಿರಬೇಕು. ಸತತ 3 ಮ್ಯಾಚ್ಗಳನ್ನು RCB ವಿನ್ ಆಯಿತು. ಇನ್ನು 3 ಮ್ಯಾಚ್ ಉಂಟು. ಪಾರ್ಟಿ ಪೂಪರ್ ಅಂತ ಹೇಳ್ತಾರೆ. ಎಂತಂದರೆ ವಿಘ್ನ ಸಂತೋಷಿಗಳು. ನಾವು ಪ್ಲೇ ಆಫಿಗೆ ಹೋಗ್ತೇವೋ ಇಲ್ಲೋ ಬೇರೆಯವ್ರು ಹೋಗೋದಾಗಿ ತಡಿಬೇಕು. ನೆಕ್ಸ್ಟ್ 3 ಮ್ಯಾಚ್ ಸಹ RCB ವಿನ್ ಆಗಬೇಕು. ನೆಕ್ಸ್ಟ್ 3 ಮ್ಯಾಚಲ್ಲಿ 2 ಮ್ಯಾಚ್ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ನಡೀತಾ ಇರೋದು. ಆ್ಯಂಡ್ ಈ ವಿಡಿಯೋದಲ್ಲಿ ನಾವು ಏನು ಹೇಳಲು ಬಯಸ್ತಾ ಇದ್ದೇವೆ ಅಂತಂದರೆ 18ನೇ ತಾರೀಕು ಎಂಥ ಮ್ಯಾಚ್ ಉಂಟು, RCB ವರ್ಸಸ್ CSK ಮ್ಯಾಚ್ ಸ್ಟೇಡಿಯಂಗೆ ಹೋಗಿ ನೋಡ್ತಾ ಇದ್ದೇವೆ ನಾವು ಅಂದರೆ ನಾವು ಮತ್ತು ನಮ್ಮ ಫ್ರೆಂಡ್ಸ್. ಸೂಪರ್. ಸೊ ಆ ದಿನ ಸಹ ವಿಡಿಯೋ ಲೇಟ್ ಬರ್ತದೆ. ಆ ದಿನ ಎಂತ ಆಗ್ತದೆ ಅಂತ ನೋಡುವ. ಅಲ್ಲಿ CSK ಪ್ಲೇ ಆಫಿಗೆ ಹೋಗಬೇಕು ಅಂತ ಏನೇನೋ ಕ್ಯಾಲ್ಕುಲೇಷನ್ ಉಂಟು. ಆ್ಯಂಡ್ ಪ್ಲೇ ಆಫಿಗೆ ಹೋದರೆ ಧೋನಿ ಅವ್ರದ್ದು ಲಾಸ್ಟ್ ಮ್ಯಾಚ್ ಆಗೋದಿಲ್ಲ. ಪ್ಲೇ ಆಫಿಗೆ ಹೋಗದಿದ್ದರೆ ಮೇ 18 ಧೋನಿಯವರ ಲಾಸ್ಟ್ ಮ್ಯಾಚ್ ಆಗುವಂಥ ಸಾಧ್ಯತೆ ಬಹುತೇಕ ಜಾಸ್ತಿ. ಆ ಮ್ಯಾಚ್ ಕೂಡ ನಾವು ಸ್ಟೇಡಿಯಂಗೆ ಹೋಗಿ ನೋಡ್ತಾ ಇದ್ದೇವೆ. ನಿನ್ನೆದು ಮ್ಯಾಚ್ ಸೂಪರ್. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ GT ಅವರು ನಮ್ಮ ಚಿನ್ನಸ್ವಾಮಿಯಲ್ಲಿ ಹೊಡೆದದ್ದು ಬರೋಬ್ಬರಿ 247 ಅಲ್ಲ 147 ರನ್ನಿಗೆ ಆಲ್ ಔಟ್. ಎಂಥ ಬೌಲಿಂಗ್ ಮಾರ! ಅಯ್ಯೋ, ಇಷ್ಟು ದಿನ ಈ ಬೌಲಿಂಗ್ ಎಲ್ಲಿ ಹೋಗಿತ್ತು ನಮ್ಮದು? ಪವರ್ ಪ್ಲೇಯಲ್ಲಿ. ನಮ್ಮದು ಎಂತ ಗೊತ್ತಾ, ನಿನ್ನೆದು ಮ್ಯಾಚ್ ಪವರ್ ಪ್ಲೇಯಲ್ಲೇ ಮ್ಯಾಚ್ ಮುಗ್ದಾಗಿದೆ. ಪವರ್ ಪ್ಲೇ ಬೌಲಿಂಗ್ ನಮ್ಮದು, ಪವರ್ ಪ್ಲೇ ಬ್ಯಾಟಿಂಗ್ ಎರಡರಲ್ಲಿ ಸಹ ಮ್ಯಾಚ್ ವಿನ್ ಆಗಿ ಆಯಿತು. ಫಸ್ಟ್ 6 ಓವರ್ ಬೌಲಿಂಗಲ್ಲಿ ಪವರ್ ಪ್ಲೇಯಲ್ಲಿ GT ಹೊಡೆದದ್ದು ಕೇವಲ 24 ರನ್. 24 ರನ್ನಿಗೆ 3 ವಿಕೆಟ್. ಎಂತ ಇದು ODI ಮ್ಯಾಚ್ ಆಗ್ತಾ ಉಂಟಂತ ಡೌಟ್ ಆಯಿತು. ಎಂಥ ಲೈನ್ ಆ್ಯಂಡ್ ಲೆಂತ್ ಮಾರ, ಓ ದೇವ. ಫಸ್ಟ್ ಆಫ್ ಆಲ್ ಟಾಸ್ ಟೈಮ್ ನಾವು ಮ್ಯಾಚ್ 7:15 ಸ್ಟಾರ್ಟ್ ಅಲ್ಲ, ನಾವು 5 ಗಂಟೆಗೆ ಸ್ಟೇಡಿಯಂ ಒಳಗಡೆ ಹೋಗಿ ಆಗಿದೆ. ಸೊ ಅಲ್ಲಿ ಒಂದಿಷ್ಟು ಫೋಟೋ ಹಾಗೆ ಹೀಗೆ ಅಂತ ಅಲ್ಲಿ ಪಿಚ್ ಓಪನ್ ಮಾಡಿದರು. ಪಿಚ್ ನೋಡಿದಾಗಲೇ ಅನ್ನಿಸ್ತಾ ಇತ್ತು ಇದು ಟಿಪಿಕಲ್ ಚಿನ್ನಸ್ವಾಮಿ ಪಿಚ್ ಥರ ಇಲ್ಲಲ್ಲ ಮಾರ ಅಂತ. ಯಾಕಂತಂದರೆ ಪಿಚ್ ಮೇಲೆ ಹಸಿರು ಇತ್ತು, ಈ ಎಂತ ಹೇಳೋದು ಹುಲ್ಲುಗಳು. ಹಸಿರು ಹುಲ್ಲುಗಳಿದ್ದಾಗ ಎಂತಾಗ್ತದೆ, ಬಾಲ್ ಸ್ವಿಂಗ್ ಆಗ್ತದೆ. ಕಂಪ್ಲೀಟ್ ಡ್ರೈ ಪಿಚ್ ಎಲ್ಲ ಇರಲಿಲ್ಲ. ಸೊ ಆದ್ದರಿಂದ ಅನ್ನಿಸ್ತಾ ಇತ್ತು ಇದೆಂತ ಇದು ಬೌಲಿಂಗ್ ಪಿಚ್ಚ ಅಂತ. ಆಹಾ ಎಂತ ಫಸ್ಟ್ ಬೌಲಿಂಗ್ ತೊಗೊಂಡ್ರು ಡುಪ್ಲೆಸಿಸ್ ಅವರು ಟಾಸ್ ವಿನ್ ಆಗಿ. ನಿಮಗೆ ಟಿವಿಯಲ್ಲಿ ತೋರಿಸಿದ್ದಾರೆ ಇಲ್ಲ ಅಂತ ನಾನು ಚೆಕ್ ಮಾಡಲಿಲ್ಲ. ಟಾಸ್ ವಿನ್ ಆದ ಕೂಡಲೇ ಹೀಗೆ ತೋರಿಸಿದರು ಕ್ಯಾಮರಾಗೆ, ಅಣ್ಣ ನಾ ಟಾಸ್ ವಿನ್ ಆಗಿದ್ದೇನೆ ಅಂತ. ಸೊ ಫಸ್ಟ್ 6 ಓವರಲ್ಲಿ ಮ್ಯಾಚ್ ವಿನ್ ಆಗಿ ಆಯಿತು. ಗುಳುಮ್ ಸಹ 7 ಬಾಲಿಗೆ 1 ರನ್. ನೆಕ್ಸ್ಟ್ ಗಿಲ್ 7 ಬಾಲಿಗೆ 2 ರನ್. ಮತ್ತು ಅವ್ರದ್ದು ಎವರ್ ಕನ್ಸಿಸ್ಟೆಂಟ್ ಮತ್ತು ಭಯಂಕರ ಫಾರ್ಮಲ್ಲಿದ್ದಂಥ ಏಕೈಕ ಪ್ಲೇಯರ್ ಸಾಯಿ ಸುದರ್ಶನ್ ಅವರು 14 ಬಾಲಿಗೆ ಸೂಪರಾಗಿ 6 ರನ್ ಹೊಡೆದ್ರು. ಅಷ್ಟೇ 6 ರನ್ ಹೊಡೆದದ್ದು 14 ಬಾಲಿಗೆ. ಏನು ಒದ್ದಾಡಿದ್ರು. ಏನು ಸ್ಪೆಲ್ ಮಾರ ಸಿರಾಜಿದು ಓಪನಿಂಗ್ ಸ್ಪೆಲ್ ಅಂತ ಅದ್ಭುತ. ಐ ಥಿಂಕ್ ಸಹ ಮತ್ತು ಗಿಲ್ ಅವ್ರದ್ದು ವಿಕೆಟ್ ಸಿರಾಜ್ ಅವ್ರು ಪಡ್ಕೊಂಡದ್ದು. ಮತ್ತು ಗ್ರೀನ್ ಅವರು ಸಾಯಿ ಸುದರ್ಶನ್ ಅವ್ರನ್ನ ಔಟ್ ಮಾಡಿದ್ರು. 6 ಓವರ್ಗೆ 24 ರನ್ನಿಗೆ 3 ವಿಕೆಟ್. ಮತ್ತೆ ಜೊತೆ ಸ್ಟಾರ್ಟ್ ಆದದ್ದು 19ಕ್ಕೆ 3 ವಿಕೆಟ್ ಹೋಗಿತ್ತು. ಮತ್ತು 80ಕ್ಕೆ 4ನೇ ವಿಕೆಟ್ ಹೋದದ್ದು. ಅದು ಯಾರ್ದು, ಮಿಲ್ಲರ್ ಮತ್ತು ಶಾರುಖ್ ಖಾನ್ ಅವರದ್ದು ಸೂಪರ್ ಪಾರ್ಟ್ನರ್ಶಿಪ್. ಮಿಡ್ಲಲ್ಲಿ ಒಂದು ಮಿಲ್ಲರ್ ಅವರದ್ದು ಕ್ಯಾಚ್, ಯಾರು ಫೈನ್ ಲೆಗಲ್ಲಿ ಕ್ಯಾಚ್ ಬಿಟ್ಟದ್ದು ಕರಣ್ ಶರ್ಮಾ ಅವರು. ಈಸಿ ಕ್ಯಾಚ್ ಮಾರ, ಅಷ್ಟು ಈಸಿ ಕ್ಯಾಚ್. ಕರಣ್ ಶರ್ಮಾ ಅವರು ಕ್ಯಾಚ್ ಬಿಟ್ಟಾಗ ಅಲ್ಲಿ ಸ್ಟೇಡಿಯಮಲ್ಲಿ ನಾವೆಲ್ಲ ಓಹೋ ಅಂತ ಬೊಬ್ಬೆ ಹೊಡೆದು. ಕೊಹ್ಲಿ ಅವ್ರು ಕೂಡ ರಿಯಾಕ್ಟ್ ಮಾಡಿದೆ. ಮಾರ ಸಿಂಪಲ್ ಕ್ಯಾಚ್ ಹಿಡಿದಕ್ಕಾಗಲ್ಲ, ಎಂತಕ್ಕೆ ಬಂದ ಮಾರ ಗ್ರೌಂಡಿಗೆ ಅನ್ನೋ ಥರ ಇತ್ತು ಕೊಹ್ಲಿ ಅವರ ರಿಯಾಕ್ಷನ್. ಅದಾದಮೇಲೆ ಕರಣ್ ಶರ್ಮಾ ಅವರ ಬೌಲಿಂಗಲ್ಲಿಗೆ ಮಿಲ್ಲರ್ ಅವರು ಮಿಸ್ ಟೈಮ್ ಮಾಡಿ ಮ್ಯಾಕ್ಸ್ವೆಲ್ಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಮತ್ತೆ ಬಂದದು ತೆವಾಟಿಯ GTಗೆ ಅವರು ಎವರ್ ಕನ್ಸಿಸ್ಟೆಂಟ್, ಭಾರಿ ಕನ್ಸಿಸ್ಟೆಂಟಾಗಿ ಅವರ ಕೆಲಸವನ್ನು ಚೊಕ್ಕದಾದ ಕೆಲಸವಾಗಿ ಎಂಥದೇ ಇರಲಿ ನೀಟಾಗಿ ಮಾಡ್ತಾರೆ. ನಿನ್ನೆ ಸಾಗಿ ಸೂಪರಾಗಿ 21 ಬಾಲ್ಗೆ 35 ರನ್ ಹೊಡೆದ್ರು. ಆ್ಯಕ್ಚುಲಿ ಆಡಿದ್ದೇ 3 ಜನ, ಶಾರುಖ್ ಖಾನ್, ತೆವಾಟಿಯ ಮತ್ತು ಮಿಲ್ಲರ್ ಅವರು 37 ರನ್ ಹೊಡೆದ್ರು. ಮತ್ತು ಶಾರುಖ್ ಖಾನ್ ಅವರು 37 ರನ್ ಹೊಡೆದ್ರು, ಮಿಲ್ಲರ್ ಅವರು 30 ರನ್ ಹೊಡೆದ್ರು. ಶಾರುಖ್ ಖಾನ್ ಇದು ರನ್ಔಟ್ ಏನು ಟರ್ನಿಂಗ್ ಪಾಯಿಂಟ್ ಮಾರ ಮ್ಯಾಚಲ್ಲಿ. ಕೊಹ್ಲಿ ಅವರಿಗೆ ಬಾಲ್ ಹೋಯಿತು, ತೆವಾಟಿಯ ಹೊಡೆದು ಅಂತ ಅನಿಸ್ತದೆ. ತೆವಾಟಿ ಅವರಿಗೆ ಡಿಫೆಂಡ್ ಮಾಡಿದ್ರು, ಕೊಹ್ಲಿ ಅವ್ರ ಹತ್ರ ಹೋಯಿತು ಬಾಲ್. ಶಾರುಖ್ ಖಾನ್ ಅವರು ಅರ್ಧ ಓಡಿ ವಾಪಸ್ ಆರಾಮ್ಸೆ ಬರ್ಬೋದಿತ್ತು.
ಜುರ್ರ್ ಅಂತ ಬಂದಿದೆ ಸಾಕಿತ್ತು. ಶಾರುಖ್ ಖಾನ್ ಅವರು ಕೊಹ್ಲಿ ಫ್ಯಾನ ಎಂತದ್ದು ಗೊತ್ತಿಲ್ಲ, ಕೊಹ್ಲಿ ಅವ್ರನ್ನೇ ನೋಡ್ತಾ ಇದ್ರು. ಅಂದರೆ ಅವರು ಕೊಹ್ಲಿ ಅವ್ರನ್ನ ನೋಡಿ ಅಲ್ಲಿ ನಿಂತಲ್ಲಿ ಮರೆಯಾಗಿ ಹೋದ್ರ ಅಂತ. ಅಯ್ಯೋ ನೋಡ್ತಾ ನೋಡ್ತಾ ನಿನ್ನನೇ ನೋಡ್ತಾ ಅಂತೆ ಅವ್ರನ್ನೇ ನೋಡ್ತಾ ಇದ್ರು. ಓಡ್ತವೇ ಇರಲಿಲ್ಲ ಮಾರ್ರೆ, ಕರೆಕ್ಟ್ ಓಡ್ತವೇ ಇರಲಿಲ್ಲ. ಅವರನ್ನು ನೋಡಿಕೊಂಡು ಓಡ್ತಾ ಇದ್ರು. ಏನು ಥ್ರೋ ಮಾರ್ರೆ ಕೊಹ್ಲಿದು, ಸೂಪರ್ ಥ್ರೋ. ಅಲ್ಲಿ ವಿಕೆಟಿಗೆ ತಾಗಿದ್ಕೊಳ್ಳೋದು ನಮಗೊಂದು ಅನಿಸಿತ್ತು, ಇದು ಔಟೇ ಇದು ಅಂತಂತ. ಸೆಲೆಬ್ರೇಷನ್ ಸಹ ಹಾಗೆ ಇತ್ತು. ಆ್ಯಂಡ್ ಈವನ್ ಅಂದರೆ ಥರ್ಡ್ ಅಂಪೈರ್ ಇದು ರಿಯಾಕ್ಷನ್ ಬರೋ ಮುಂಚೆ ಕೊಹ್ಲಿ ಅವ್ರದ್ದು ಔಟ್ ಇದು ಔಟ್. ಕೊಹ್ಲಿ ಅವ್ರಿಗೆ ಗೊತ್ತುಂಟಲ್ಲ, ವಿಕೆಟಿಗೆ ತಾಗಿದ ಕೂಡಲೇ ಅದು ಸಹ ಅವ್ರು ಥ್ರೋ ಮಾಡಿದ್ರೆ ಅದು ಔಟೇ. ಅದು ಅಷ್ಟೇ, ಸೆಲೆಬ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಶಾರುಖ್ ಖಾನ್ ಈಗ ಕೊಹ್ಲಿ ಅವ್ರದ್ದು ಬ್ರಿಲಿಯನ್ಸು ಖಂಡಿತ ಒಪ್ತೇನೆ, ಭಯಂಕರ ರನ್ಔಟ್ ಅದು. ಆ್ಯಂಡ್ ಶಾರುಖ್ ಖಾನ್ ಅವ್ರದ್ದು ಮಿಸ್ಟೇಕ್ಸ್ ಕೂಡ ಅಷ್ಟೇ ಇತ್ತು. ಅವರು ಆ ಬೆಪ್ಪನ ಥರ ವಿರಾಟ್ ಕೊಹ್ಲಿ ಅವ್ರನ್ನ ನೋಡ್ತಾ ಇದ್ರು ಮಾರ, ಸುಮ್ಮನೆ ಓಡಿ ಹೋಗೋದಕ್ಕಿಂತ. ಅದಾದಮೇಲೆ ದಡ ವಿಕೆಟ್ ಹೋಗ್ತವೇ ಹೋಯ್ತು. ಆ್ಯಂಡ್ ಮಿಡ್ಲಲ್ಲಿ ಐ ಥಿಂಕ್ ತೆವಾಟಿ ಅವ್ರದ್ದು ಕ್ಯಾಚ್ ಕೂಡ ಒಂದು ಸೂಪರ್ ಆಗಿತ್ತು. ವೈಶಾಖ್ ಎಂತ ಕ್ಯಾಚ್ ಹಿಡ್ದದು, ನಮ್ಗೆ ಗೊತ್ತೇ ಇಲ್ಲ ಔಟ್ ಆಗಿದೆ ಅಂತ. ನಾವು ನೋಡ್ತಾ ಇದ್ದೇವೆ, ಬಾಲ್ ಸ್ವಿಂಗ್ ಅಂತ ಹೋಯ್ತು, ಡಮ್ ಅಂತ ವೈಶಾಖ್ ಒಂದು ಡೈವ್ ಹಾಕಿದ್ರು. ನಾವೆಲ್ಲ ಸುಮ್ಮನೆ ಇದ್ದೇವೆ 4 ಹೋಯ್ತು ಅಂತ. ಮತ್ತೆ ಸೆಲೆಬ್ರೇಷನ್ ಆಗುವಾಗಲೇ ಗೊತ್ತದು ಇದು ಕ್ಯಾಚ್ ಆಗಿದೆ ಅಂತ. ಸೂಪರ್ ಕ್ಯಾಚ್. ಆ್ಯಂಡ್ ಯಶ್ ದಯಾಳ್ ಅವರು ಇವ್ರದ್ದು ರಾಶಿದ್ ಖಾನ್ ಅವರನ್ನು ಬೋಲ್ಡ್ ಮಾಡಿದ ಬಾಲ್ ಸೂಪರ್ ಯಾರ್ಕರ್ ಮಾರ. ರಾಶಿದ್ ಖಾನ್ ಭಯಂಕರ ಥ್ರೆಟ್ನಿಂಗ್ ಬೌಲರ್ ಅಂತ ಎಲ್ರಿಗೂ ಅನ್ನಿಸ್ತಿದ್ದು, ಬೌಲರ್ ಆ್ಯಂಡ್ ಬ್ಯಾಟ್ಸ್ಮನ್. ಏನು ಬಾಲ್ ಅದು, ಸೂಪರ್. ಲಾಸ್ಟ್ಗೆ 3 ಬಾಲ್ಗೆ 3 ವಿಕೆಟ್, 160 ಹೋಗೋದನ್ನು ತಡೆದದ್ದು ವೈಶಾಖ್ ಓವರಲ್ಲಿ ಟೀಮ್ ಹ್ಯಾಟ್ರಿಕ್ ಆಯಿತು. ಹ್ಯಾಟ್ರಿಕ್ ಅಲ್ಲ, ಟೀಮ್ ಹ್ಯಾಟ್ರಿಕ್. ಬಟ್ ಅಲ್ಲಿ ಮರ ವಿಜೆ ಇವತ್ತಿನಿಂದ ವೈಶಾಖನ್ನ ಹ್ಯಾಟ್ರಿಕ್ ವೈಶಾಖ್ ಅಂತ ಕರೆಯೋಣ, ಹೇ ಬೆಂಗಳೂರು ಅಂತ ಕಿರ್ತಾ ಇದ್ದಾನೆ ಮಾರ. ಅವನಿಗೆ ಕ್ರಿಕೆಟ್ ಗೊತ್ತಿಲ್ವ ಅಂತ. ಅದು ಇಟ್ಸ್ ಎ ಟೀಮ್ ಹ್ಯಾಟ್ರಿಕ್. ವೈಶಾಖಿಗೆ ವಿಕೆಟ್ ಸಿಕ್ಕಿತ್ತು. ಸೆಕೆಂಡ್ ಬಾಲು ವೈಶಾಖೆ ರನ್ಔಟ್ ಮಾಡಿದರು. DKS ಥ್ರೋ ಅನ್ನು ವೈಶಾಖ್ ಕಲೆಕ್ಟ್ ಮಾಡಿ ರನ್ಔಟ್ ಮಾಡಿದ್ರು ನಾನ್ ಸ್ಟ್ರೈಕರ್ ಎಂಡಲ್ಲಿ. ಮತ್ತು ಥರ್ಡ್ ಬಾಲ್ ಅಗೈನ್ ವಿಕೆಟ್ ಸಿಕ್ಕಿತ್ತು. ಟೀಮ್ ಹ್ಯಾಟ್ರಿಕ್, ವೈಶಾಖಿದ ಹ್ಯಾಟ್ರಿಕ್ ಅಲ್ಲ. ಅಲ್ಲಿ ವಿಜೆಗೆ ಒಟ್ಟು ಹುಚ್ಚರ ಥರ ಕಿರ್ಸ್ತಾ ಇದ್ದ ವಿಜಯ್ ರಾಕೇಶ್. ಅದು ಟಿ ವಿಯಲ್ಲೆಲ್ಲ ತೋರಿಸೋದಿಲ್ಲ, ಬಟ್ ನಮಗಂತೂ ಒಳ್ಳೆ ಗಮ್ಮತ್ತಾಯ್ತಪ್ಪ. 147 ಆಲ್ಔಟ್ ಮಾಡಿದಾಗ ಆಗಲೇ ಅಂದ್ಕೊಂಡಾಯ್ತು ಪಕ್ಕ RCB ವಿನ್ ಅಂತ. RCBದು ಪವರ್ ಪ್ಲೇ 6 ಓವರಿಗೆ 6 ಓವರ್ ಬಿಟ್ಟಾಕಿ 5.4 ಓವರ್ಸಿಗೆ 92 ರನ್. RCBದು ಹಿಸ್ಟ್ರಿಯಲ್ಲಿ, ನಾನು ಓವರಾಲ್ IPL ಹಿಸ್ಟ್ರಿ ಅಂತ ಹೇಳ್ತಾ ಇಲ್ಲ, RCBದು ಹಿಸ್ಟ್ರಿಯಲ್ಲಿ ಇದು ಹೈಯೆಸ್ಟ್ ಸ್ಕೋರ್ ಪವರ್ ಪ್ಲೇದು. ಏನು ಬ್ಯಾಟಿಂಗ್ ಮಾರ್ರೆ ಕೊಹ್ಲಿ ಮತ್ತು ಡೂಪ್ಲೆಸಿಸ್ ಅವ್ರದ್ದು. ಫಸ್ಟ್ ಬಾಲ್ ಕೊಹ್ಲಿ ರನ್ಔಟ್ ಆಗ್ತಾರಂತ ಅಂದ್ಕೊಂಡದ್ದು, ಫಸ್ಟ್ ಬಾಯಿಗೆ ಬಂತು. ನೆಕ್ಸ್ಟ್ ಬಾಲೇ ಮೋಹಿತ್ ಶರ್ಮಾ ಅವರ ಓವರಲ್ಲಿ ಆ ಒಂದು 6, ಸೂಪರ್ 6 ಮಾತ್ರ, ಅದು 6. ಮತ್ತು ಲಾಸ್ಟ್ ಬಾಲ್ ಸಹ 6 ಹೊಡೆದ್ರು. ಫಸ್ಟ್ ಓವರಲ್ಲಿ ಒಳ್ಳೆ ರನ್ ಬಂತು. ಈ IPL ಅಲ್ಲಿ GTಯ ಈ ಥರ ಒಂದು ನಿರಾಶಾದಾಯಕ ಪ್ರದರ್ಶನಕ್ಕೆ ಕಾರಣ ಅಂತ ಕೆಲವರು ಹೇಳ್ಬೋದು. ಶಮಿ ಇಲ್ಲ, ಹಾರ್ದಿಕ್ ಪಾಂಡ್ಯ ಇಲ್ಲ ಅಂತ. ಹಾರ್ದಿಕ್ ಪಾಂಡ್ಯ ಮುಂಬೈಗೆ ಹೋಗಿ ಸಹ ಎಂತಾಯ್ತು ಅಂತ ಗೊತ್ತುಂಟು. ಸೊ ಹಾರ್ದಿಕ್ ಪಾಂಡ್ಯ ಅಲ್ಲ, ಹಾಗಾದರೆ ಶಮಿ ಅವರಿಲ್ಲ. ಎಸ್, ಒನ್ ಆಫ್ ದ ಮೇನ್ ರೀಸನ್ಸ್. ಇನ್ನು ಮೇನ್ ರೀಸನ್ ಏನಂತಂದರೆ, ಲಾಸ್ಟ್ IPL ಅಲ್ಲಿ ಭಯಂಕರ ಪ್ರಚಂಡವಾಗಿ ಕ್ಲಿಕ್ ಆಗಿದ್ದಂತಹ ಬೌಲರ್ ಯಾರು? ಮೋಹಿತ್ ಶರ್ಮಾ ಅವರು. ಭಯಂಕರ ಇಕಾನಮಿ ರೇಟು, ಭಯಂಕರ ಸ್ಟ್ರೈಕ್ ರೇಟ್, ಎಲ್ಲ ಸಹ ಸೂಪರ್. ಬೌಲಿಂಗ್ ಸ್ಟ್ರೈಕ್ ರೇಟ್ಸು ಸೂಪರು, ಬೌಲಿಂಗ್ ಇಕಾನಮಿ ರೇಟ್ಸು ಸೂಪರು. ಸೊ ಈ IPL ಅಲ್ಲಿ ಅವರು ನಾಯಿಗೆ ಹೊಡೆಸ್ಕೊಳ್ತಿದ್ದಾರೆ. ಲೈನ್ ಆ್ಯಂಡ್ ಲೆಂತ್ ಇಲ್ಲ, ಅಥವಾ ಎಲ್ಲರೂ ಸಹ ಅವರನ್ನು ರೀಡ್ ಮಾಡಿದ್ದಾರೆ ಅಂತ ಕಾಣ್ತಿದೆ. ಎಲ್ಲ ಮ್ಯಾಚಲ್ಲಿ ಸಹ ಅವರಿಗೆ ಹಣ್ಣುಗಾಯಿ ನೀರ್ಗಾಯಿ ಮಾಡಿ ಹೊಡಿತಾ ಇದ್ದಾರೆ. ಅದು ಮೇನ್ ರೀಸನ್. ಗಿಲ್ ಅವರು ಫಾರ್ಮಲ್ಲೇ ಇಲ್ಲ, ಅದು ಮೇನ್ ರೀಸನ್. ಗಿಲ್ ಮತ್ತು ಸಹಾಯಿಂದ ಏನು ಓಪನಿಂಗ್ ಎಂತ ಸಹ ಬರ್ತಾ ಇಲ್ಲ. ಸೊ ಇದೆರಡು ಮೇನ್ ರೀಸನ್ನಿಂದಾಗಿ. ಆ್ಯಂಡ್ ರಾಶಿದ್ ಖಾನ್ ಅವರು ಥ್ರೆಟನಿಂಗ್ ಬೌಲರ್ ಅಂತ ಅನ್ನಿಸ್ತಾ ಇಲ್ಲ. ಎಲ್ಲರೂ ಸ್ವಲ್ಪ ಈಸಿಯಾಗಿ ರೀಡ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಮತ್ತೆ ಹೇಳ್ತೇನೆ. ಇದು 3 ರೀಸನ್ನಿಂದ. ಸೂಪರ್ ಪವರ್ ಪ್ಲೇ. 5.4 ಓವರ್ಸ್ ಮುಗಿದಾಗ ನಮ್ಮ ಡೂಪ್ಲೆಸಿಸ್ ಅಣ್ಣ ಆಲ್ರೆಡಿ 64 ರನ್ ಹೊಡೆದಾಗಿತ್ತು. 23 ಬಾಲಿಗೆ 64 ರನ್. ಪವರ್ ಪ್ಲೇ ಮುಗಿಯುವಷ್ಟರಲ್ಲಿ 64 ರನ್ ಹೊಡೆದು ಡೂಪ್ಲೆಸಿಸ್ ಔಟ್ ಆಗಿ ಹೋಗಿ ಆಗಿದೆ. ಎಂಥ ಬ್ಯಾಟಿಂಗ್ ಮಾರೆ ಡೂಪ್ಲೆಸಿಸ್ ಮತ್ತು ಕೊಹ್ಲಿ ಅವ್ರದ್ದು. ಡೂಪ್ಲೆಸಿಸ್ ಅಂತೂ ಏನು ಗ್ಯಾಪ್ ಫೈಂಡಿಂಗ್ ಅಂತಂದರೆ ಪರ್ಫೆಕ್ಟ್ ಗ್ಯಾಪ್ ಫೈಂಡಿಂಗ್. ನಾವೆಲ್ಲ ನಿಂತ್ಕೊಂಡಿದ್ದೇವೆ ಸ್ಟೇಡಿಯಮಲ್ಲಿ, ಅಂದರೆ ಕೂತ್ಕೊಳ್ತೇವೆ, 4-6 ಬರ್ತೇವೆ, ಮತ್ತೆ ಪುನಃ ಎದ್ದು ಸೆಲೆಬ್ರೇಟ್ ಮಾಡೋದು, ಕುತ್ಕೊಳ್ಳೋದು, ಸೆಲೆಬ್ರೇಟ್ ಮಾಡೋದು. ಫುಲ್ ಪವರ್ ಪ್ಲೇ ಅಂತ ಉಂಟಲ್ಲ, ಏನು ಗ್ರೌಂಡ್ ಫುಲ್ ಕಿರ್ಚಾಡ್ತಿದ್ದೆ. ಒಳ್ಳೆ ಮನೋರಂಜನೆ. ಪವರ್ ಪ್ಲೇ ಆದ ಕೂಡಲೇ ಔಟ್ ಆಯ್ತು 6 ಓವರಿಗೆ 92, 10 ಓವರಲ್ಲಿ ಹೊಡೆದಾಕ್ತಾರೆ ಅಂತ. ಯಾಕಂತಂದರೆ ರನ್ ಗತಿ ಹಾಗೆ ಇತ್ತು ಮಾರೆ. 10 ಓವರಲ್ಲಿ RCB ಖಂಡಿತ ಹೊಡೆದಾಕ್ತಾರೆ ಅಂತ. ಅದಾದ ಮೇಲೆ ಇದು 92ಕ್ಕೆ 0, 117ಕ್ಕೆ 6 ವಿಕೆಟ್. ಇಡೀ ಸ್ಟೇಡಿಯಂ ಸ್ತಬ್ಧ, ಒಂದು ಚೂರು ಸೌಂಡೇ ಇಲ್ಲ.
ಅಲ್ಲಿಯೇ ತನಕ ಉಂಟಲ್ಲ ನಮಗೆ ಬ್ಯಾಟ್ ಸೌಂಡ್ ಸಹ ಕೇಳ್ತಾ ಇರಲ್ಲ, ಫುಲ್ಲು ಬೊಬ್ಬೆ ಹೊಡಿತಿದ್ದೆವು. ಏನು ಲಿಟ್ರಲಿ ಬರ್ತಾನೆ ಬಾಲ್ ಹಾಕ್ತಾನೆ ಹೊಡಿತಾನೆ, ಹಾಗೆ ಫುಲ್ ಫಾಸ್ಟಾಗಿ ಮ್ಯಾಚ್ ಹೋಗ್ತಾ ಉಂಟು ಸ್ಟೇಡಿಯಮಲ್ಲಿ. ನಮ್ಗೆ ಗೊತ್ತೇ ಆಗ್ತಾ ಇಲ್ಲ, ಅಷ್ಟು ಗಮ್ಮತ್ತಲ್ಲಿದ್ದೆವು. 92-0 117ಗೆ 6 ವಿಕೆಟು. ಬಂದವ್ರು ಎಂಥ ಹಾರಿಬಲ್ ಕ್ರಿಕೆಟ್ ಆಡ್ತಿದ್ರು ಅಂತ ಲಿಟ್ರಲಿ ಗೊತ್ತಾಗ್ತಿತ್ತು ಅಲ್ಲಿ. ಕೊಹ್ಲಿ ವಾಸ್ ಸೋ ಫ್ರಸ್ಟ್ರೇಟೆಡ್. ಟಿ ವಿಯಲ್ಲಿ ಇನ್ನೂ ಸಹ ನಿಮಗೆ ಝೂಮ್ ಮಾಡಿ ಎಲ್ಲ ತೋರಿಸ್ತಾರೆ, ನಮ್ಗೆ ಅದೆಲ್ಲ ಗೊತ್ತಾಗೋದಿಲ್ಲ. ಬಟ್ ಒಂದು ಕ್ಷಣಕ್ಕೆ ಗೊತ್ತಾಗ್ತಿಲ್ಲ. ಎಲ್ಲರೂ ಸಹ ಬರ್ತಾರೆ, ಔಟಾಗಿ ಹೋಗ್ತಾ ಇದ್ದಾರೆ. ವಿಲ್ ಜಾಕ್ಸ್ ಸಿಂಗಲ್ ಡಿಜಿಟ್, ಎಲ್ಲರೂ ಸಹ ಸಿಂಗಲ್ ಡಿಜಿಟ್ ಬಿಡಿ. ವಿಲ್ ಜಾಕ್ಸ್ 1 ರನ್, ಮತ್ತು ಇವ 2 ರನ್, ಪಾಟಿದಾರ್ 2 ರನ್, ಮ್ಯಾಕ್ಸ್ವೆಲ್ 4 ರನ್, ಗ್ರೀನ್ 1 ರನ್ನು, ಮತ್ತು ಎಲ್ಲರೂ ಸಹ ಹೊಡಿಲಿಕ್ಕೆ ಹೋಗಿ ಔಟ್ ಆಗ್ತಾ ಇರೋದು. ಎಲ್ಲರೂ ಬಂದಾಗ ಎಸ್ಪೆಷಲಿ ವಿಲ್ ಜಾಕ್ಸಿಗೆ ಏನು ಹೇಳಲಿಲ್ಲ, ಆಗ 92ಕ್ಕೆ 1 ಇತ್ತು. ವಿಲ್ ಜಾಕ್ಸ್ ಬಂದು ಔಟ್ ಆದ. ವಿಲ್ ಜಾಕ್ಸ್ ಔಟ್ ಆದ ಕೂಡಲೇ ಲಿಟ್ರಲಿ ಪಾಟಿದಾರಿಗೆ ಕೊಹ್ಲಿ ಅವ್ರು ಹೇಳಿದ್ದಾರೆ, ಹೀಗೆ ಮಾಡಿದ್ದಾರೆ, ಆರಾಮ್ಸೆ ಖೇಲ್ನಾ ಅಂತ. ಅವರು 6 ಹೊಡಲಿಕ್ಕೆ ಹೋಗಿ ಔಟ್ ಆದದ್ದು. ಮತ್ತೆ ನನಗೆ ಸಿಟ್ಟು ಬಂದದ್ದು, ಗೇಮ್ ಅವೇರ್ನೆಸ್ಸೇ ಇಲ್ಲ ಯಾರಿಗೆ, ಮ್ಯಾಕ್ಸ್ವೆಲ್ಗಂತೂ. ಲಿಟ್ರಲಿ ಹೀಗೆ ಬ್ಯಾಟಿಂಗಿಗೆ ಹೀಗೆ ನಿಲ್ತವಲ್ಲ, ಅವ್ರದ್ದು ಒಂದು ಕಾಲು ಫ್ರಂಟ್ ಲೆಗ್ ಅಂತ ಏನು ಹೇಳ್ತೇವೆ, ಅದು ಡೀಪ್ ಸ್ಕ್ವೇರ್ ಲೆಗ್ ಹತ್ರ ಇದು ಹೋಗಿ ಆಗಿರ್ತದೆ. ಅಂದರೆ ಬೌಲರಿಗೆ ಗೊತ್ತಾಗ್ತದೆ ಅವರು ಇಲ್ಲಿಗೆ ಶಾರ್ಟ್ ಹೊಡಿಬೇಕಂತ ಡಿಸೈಡ್ ಆಗಿದ್ದಾರೆ ಅಂತ. ಅಲ್ಲಿ ಫೀಲ್ಡರ್ ಇದ್ದಾರೆ ಮಾರ, ಕ್ಯಾಚ್ ಕೊಟ್ಟು ಔಟ್ ಆಗ್ತಾ ಇದ್ದಾರೆ ಆ್ಯಂಡ್ ನಗ್ತಾ ಇದ್ದಾರೆ. ಎಂತ ಹೇಳೋದು, ವಿರಾಟ್ ಕೊಹ್ಲಿಗೆ ಬೇರೆ ಯಾವುದಾದ್ರು ಯಂಗ್ ಬ್ಯಾಟ್ಸ್ಮನ್ ಇದ್ರೆ ಚಟ್ಟಂತ 2 ಬಿಡ್ತಾ ಇದ್ರ ಅಂತ. ಅಲ್ಲಿ ವಿರಾಟ್ ಕೊಹ್ಲಿಗೆ ಎಂತ ಹೇಳುವಾಗಿಲ್ಲ. ಅದು ಸೀನಿಯರ್ ಪ್ಲೇಯರ್ ಮ್ಯಾಕ್ಸ್ವೆಲ್, ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಭಯಂಕರ ಫೇಮಸ್ ಪ್ಲೇಯರ್, ಸುಮ್ಮನೆ ಇದ್ರು. ಗ್ರೀನ್ ಅವರು ಹೊಡೆದದ್ದು ಮುಂದೆ, ಹೋದದ್ದು 3rd ಮ್ಯಾನಿಗೆ. ಮತ್ತೆ ಕೊನೆಗೆ ಇವ್ರು ಸಹ ಔಟು, ಕೊಹ್ಲಿ ಸಹ ಔಟು. 117ಕ್ಕೆ 6, 31 ರನ್ ಇನ್ನೂ ಸಹ ಬೇಕು. 4 ವಿಕೆಟ್ ಕೈಯಲ್ಲಿ ಉಂಟು. DK ಇದ್ದಾರೆ, ಮತ್ತೆ ಯಾರು ನಂಬುವಾಗಿಲ್ಲ. ಆಲ್ ಆಫ್ ಅ ಸಡನ್ ಮ್ಯಾಚ್ ಹೀಗೆ RCB ಕಡೆಯಿಂದ GT ಕಡೆಗೆ ಟರ್ನ್ ಆಯಿತು. ಅಲ್ಲಿ ಮಾರೆ ಜೋಶುವಾ ಲಿಟಲ್ ಫಸ್ಟ್ 1 ಓವರ್ಗೆ 20 ರನ್ನಿಗೆ 0 ವಿಕೆಟ್. ನೆಕ್ಸ್ಟ್ 3 ಓವರಲ್ಲಿ 4 ವಿಕೆಟ್ ತೆಗೆದ. ನೂರ್ ಅಹ್ಮದ್ 2 ವಿಕೆಟ್. ಅವರಿಬ್ಬರು ಸೇರಿ 6 ವಿಕೆಟ್ ತೆಗೆದಿದ್ದಾರೆ. ಎಂತ ಆಗ್ತಾ ಉಂಟಂತ ಗೊತ್ತಿಲ್ಲ. 31 ರನ್ ಬೇಕು. ಫುಲ್ ಟೆನ್ಷನ್. DK ಅಣ್ಣ ನೂರ್ ಅಹ್ಮದನ್ನು ಟಾರ್ಗೆಟ್ ಮಾಡಿದಂಥ, ನೂರ್ ಅಹ್ಮದ್ ಅಲ್ಲ, ರಾಶಿದ್ ಖಾನ್ ಅವ್ರನ್ನ ಟಾರ್ಗೆಟ್ ಮಾಡಿದಂಥ ರೀತಿ ಉಂಟಲ್ಲ, ಸೂಪರ್. ತಂಡಕ್ಕೆ 31 ರನ್ ಬೇಕು. ಆವಾಗ ಸಹ ಯಾರು ರಾಶಿದ್ ಖಾನ್ ಅವರು ಬಂದಿರಲಿಲ್ಲ ಬೌಲಿಂಗ್. ಮೇ ಬಿ ಟ್ಯಾಕ್ಟಿಕಲ್ ಎರರ್ ಅಂತ ನಾನು ಅಂದ್ಕೊಳ್ಳೋದು GTದು. ಯಾಕಂತಂದರೆ ಟಾರ್ಗೆಟ್ ಚಿಕ್ಕದುಂಟು. ರಾಶಿದ್ ಖಾನ್ ಇನ್ನೂ ಸಹ ಬೌಲಿಂಗಿಗೆ ಕರ್ಕೊಂಡು ಬಂದಿರಲಿಲ್ಲ. 6 ವಿಕೆಟ್ ಬಿದ್ದಿದೆ. ಅದಾದಮೇಲೆ ರಾಶಿದ್ ಖಾನ್ ಬಂದದ್ದು. DK ಅಣ್ಣ ಆ ಓವರಲ್ಲಿ 16 ರನ್ ಹೊಡೆದ್ರಲ್ಲ, ಅಲ್ಲಿ ಒಂಚೂರು ಆ ಟೆನ್ಷನ್ ಎಲ್ಲ ಸ್ವಲ್ಪ ಕಡಿಮೆ ಆಯಿತು. ಮತ್ತು ಸಡನ್ನಾಗಿ GT ಅವರು ಬ್ಯಾಟ್ಸ್ಮನ್ ಹತ್ತಿರವೇ ಒಂದು ಫೀಲ್ಡರ್ನ ಇಟ್ಟರು, ಸ್ವಪ್ನಿಲ್ ಸಿಂಗಿಗೆ. ಅದು ಸ್ವಪ್ನಿಲ್ ಸಿಂಗಿಗೆ ಸ್ವಲ್ಪ ಬೆಚ್ಚಾಯ್ತು ಅಂತ ಕಾಣ್ತದೆ. ನಾನು ಹಾಗಾದರೆ ಅಷ್ಟು ಡಬ್ಬ ಪ್ಲೇಯರ್, ನನ್ನ ಹತ್ತಿರವೇ ಇಲ್ಲಿ ಫೀಲ್ಡರ್ನ ಇಡ್ತಿರಲ್ಲ, 110 ಬೌಲಿಂಗಲ್ಲಿ ಅಂತ ಅಂದ್ಕೊಂಡು ಸ್ವೀಪ್ ಶಾಟಲ್ಲಿ ಡೀಪ್ ಸ್ಕ್ವೇರ್ ಲೆಗ್ಗಿಗೆ 2 4 ಹೊಡೆದ್ರು. ಮತ್ತು ಲಾಸ್ಟ್ 6 ಸಹ ಸ್ವಪ್ನಿಲ್ ಸಿಂಗೇ ಹೊಡೆದದು. ಅದರದ್ದು ವಿಡಿಯೋ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಆ ವಿನ್ನಿಂಗ್ ಮೂಮೆಂಟ್ ಆಗಿತ್ತಂತ ನಾನು ಜಸ್ಟ್ ಆನ್ ಇಟ್ಕೊಂಡದ್ದ. ಈಗ ಸ್ವಪ್ನಿಲ್ ಸಿಂಗ್ ಸಿಂಗಲ್ ಹೊಡಿತಾರೆ, ವಿನ್ನಿಂಗ್ ರನ್ DK ಹೊಡಿತಾರಂತ ಆನ್ ಇಟ್ಕೊಂಡು ಕಾಯ್ತಾ ಇದ್ದೇನೆ. ಸ್ವಪ್ನಿಲ್ ಸಿಂಗ್ 6 ಹೊಡೆದ್ರು. ಕೆಲವರಿಗೆ ಅನ್ನಿಸ್ಬೋದು ಎಂತ ಇದು ಓವರ್ ಆ್ಯಕ್ಟಿಂಗ್ ಹಾಗೆ ಹೀಗೆ ಅಂತ. ಆ ಸ್ಟೇಡಿಯಮಿಗೆ ಹೋದಾಗ ನಾನು ಸಹ ಹಾಗೆ ಅಂದ್ಕೊಳ್ತಿದ್ದೆ, ಸ್ಟೇಡಿಯಮಲ್ಲಿ ಎಲ್ಲ ಕಿರ್ಚಾಡ್ತಿರ್ತಲ್ಲ, ಎಂತ ಇಷ್ಟೆಲ್ಲ ಎಂತಕ್ಕೆ ಹಾರಾಡೋದು ಅಂತ. ಅಲ್ಲಿಗೆ ಹೋದಾಗ ಆ ವೈಬೇ ಬೇರೆ ಮಾರೆ, ಸೀರಿಯಸ್ಲಿ ಬೇರೆ ವೈಬು. 6 ಹೊಡೆದಾಗ ಇಡೀ ಗ್ರೌಂಡ್ ಕಿರ್ಚಾಡಿದ್ದು. ಮತ್ತು ಅಲ್ಲಿ DJ ಪ್ಲೇ ಮಾಡ್ತಾ ಇರ್ತಾನೆ RCB ಸಾಂಗ್ ಎಲ್ಲ. ಏನು ಖುಷಿ ಆಯ್ತು ಅಂತಂದರೆ, ಸ್ಟೇಡಿಯಮಿಗೆ ಹೋದಾಗ ನೀವು ಸಪೋರ್ಟ್ ಮಾಡುವಂಥ ಟೀಮ್ ವಿನ್ ಆದ್ರೂ ಉಂಟಲ್ಲ, ಅದು ಸಿಗುವ ಖುಷಿಯೇ ಬೇರೆ. ಕ್ಯಾಲ್ಕುಲೇಷನ್, ಇವರು ಪ್ಲೇ ಆಫಿಗೆ ಹೋಗ್ತಾರಾ, ಅದು ಇದು ಏನಲ್ಲಿ ಮ್ಯಾಟರೇ ಆಗೋದಿಲ್ಲ. ಅಷ್ಟು ಎಂಜಾಯ್ ಮಾಡ್ತಾರೆ ಎಲ್ಲರೂ ಸಹ. ನಾವು ಸಪೋರ್ಟ್ ಮಾಡ್ತಿದ್ದೆ RCB ಈ ಥರ ವಿನ್ ಆದಾಗ ಎಷ್ಟು ಖುಷಿ ಆಗ್ತದೆ ಅಂತಂದರೆ ಪದಗಳಲ್ಲಿ ವರ್ಣಿಸಲಿಕ್ಕೆ ಸಾಲುದಿಲ್ಲ. 18ಕ್ಕೆ RCB ವರ್ಸಸ್ CSK ಮ್ಯಾಚ್ ಉಂಟು. ನಿನ್ನೆದು ಮ್ಯಾಚಲ್ಲಿ ಏನಾಗಿದೆ, ಇಡೀ ಗ್ರೌಂಡ್, ಇಡೀ ಸ್ಟೇಡಿಯಂ RCB ಫ್ಯಾನ್ಸ್, ಇಡೀ ಸ್ಟೇಡಿಯಂ. ಒಂದು ಹಾರ್ಡ್ಲಿ 1% ಜನ GT ಫ್ಯಾನ್ಸ್ ಇದ್ರ ಅಂತ ನಮಗಂತೂ ಕಾಣಲಿಲ್ಲಪ್ಪ. ನಮ್ಮದು ಸ್ಟ್ಯಾಂಡ್ ಪೂರ್ತಿ, ಸ್ಟ್ಯಾಂಡ್ ಪೂರ್ತಿ ಅವರೇ ಇದ್ದದ್ದು, RCB ಫ್ಯಾನ್ಸೇ ಇದ್ದದ್ದು. ಬಟ್ CSK ಮ್ಯಾಚಿಗೆ ಎಂತಾಗ್ತದೆ, ಆಬ್ವಿಯಸ್ಲಿ 50-50 ಇರ್ತದೆ. 50 RCB, 50 CSK ಫ್ಯಾನ್ಸ್ ಇರ್ತಾರೆ. ಸೊ ಆವಾಗ ಟೆನ್ಷನ್ ಬೇರೆ ರೀತಿಯಪ್ಪ. ಒಬ್ಬರು RCB ಅಂತ ಹೇಳಿದ್ರೆ ನಮ್ಮ ಪಕ್ಕದವನು CSK ಅಂತ ಅನ್ಬೋದು, ಅಲ್ಲೇ ಜಗಳ ಆಗ್ಬೋದಾ ಅಂತ. ನಿನ್ನೆ ಆಗಿರಲಿಲ್ಲ, ಫುಲ್ RCB ಅಂತವೇ ಇದ್ದದ್ದು. VJ DJ ಎಲ್ಲ RCB ಅಂತವೇ ಒಬ್ಬ ಹೊಡಿತಾ ಇದ್ರು. ಬಟ್ 18ಗೆ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ 18th ಬಗ್ಗೆ ಯಾಕೆ ಥಿಂಕ್ ಮಾಡೋದು, 18th ಮುಂಚೆ 12th DC ಮೇಲೆ ನಮ್ಮ ಮ್ಯಾಚ್ ಉಂಟು.
ಮತ್ತು ಪಂಜಾಬ್ ಮೇಲೆ ನಮ್ಮ ಮ್ಯಾಚ್ ಉಂಟು ಅದಕ್ಕಿಂತ ಮುಂಚೆ. ಸೊ ಅದರ ಬಗ್ಗೆ ಗಮನ ಕೊಡಬೇಕು. ನಾವು 18th ಅಂತ ಹೇಳ್ತಾ ಇರೋದು. ಪೈಸಾ ವಸೂಲ್ ಮ್ಯಾಚ್, ಗಮ್ಮತ್ ಮ್ಯಾಚ್, ಬಟ್ ಟೆನ್ಷನ್ ಕೊಟ್ರಪ್ಪ. ಬಾಯಿಗೆ ಬರ್ಸಿದ್ರು, ಖಂಡಿತ ಬಾಯಿಗೆ ಬರ್ಸಿದ್ರು. ಸಿಟ್ಟು ಬಂದಿತ್ತು ನನಗೆ ಈಗ ಔಟ್ ಆದಾಗ ಎಲ್ಲ. 117ಗೆ 6 ಹೋದಾಗ, ಎಸ್ಪೆಷಲಿ ಮ್ಯಾಕ್ಸ್ವೆಲ್ ವಿಕೆಟ್ ಹೋದಾಗ ಹೀಗೆ ಕೈಗೆಲ್ಲ ತೋರಿಸಿದ್ದೇನೆ. ಪುಣ್ಯ ಟಿ ವಿಯಲ್ಲಿ ತೋರಿಸ್ಲಿಲ್ಲ ಮಾರೆ, ಬಾಯಿಗೆ ಬಂದಾಗ ಬೈತಿದ್ದೆ ಅಲ್ಲಿ. ಒಟ್ಟಲ್ಲಿ ಗಮ್ಮತ್ತಾಯ್ತಪ್ಪ. ನಿಮ್ಗೆ ಅಂತ ಅನಿಸಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಟ್ರಾಶಿ ಲೆಂದಿ ವಿಡಿಯೋ, 15 ನಿಮಿಷದಲ್ಲಿ ಎಷ್ಟು ನಿಮಿಷ ನೀವು ನೋಡಿರ್ತೀರಿ ಅಂತ ನಂಗೆ ಗೊತ್ತಿಲ್ಲ. ನಂಗಂತೂ ಭಾರಿ ಖುಷಿ ಆಯಿತು. ವಾಯ್ಸ್ ಎಲ್ಲ ಬಿದ್ದೋಗಿದೆ. ಆ್ಯಂಡ್ ವ್ಲಾಗ್ ಎಂತ ಮಾಡಿದ್ದೇವೆ, ಅದು ಎಡಿಟ್ ಮಾಡ್ತೇವೆ, ನೋಡು ಎಂತ ಆಗ್ತದೆ ಅಂತ. ಸರಿಯಾಗಿರೋ ಬರುವ. ನಮಸ್ಕಾರ. ಜೈ RCB.